ರಾಜ್ಯದಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೋದಲ್ಲೆಲ್ಲ ಭಾಷಣ ಮಾಡ್ತಾರೆ. ಆದರೆ ನಿಜಕ್ಕೂ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕಾರಣಗಳು ಹಲವಿದಾವೆ. ಹಲವು ಸುದ್ದಿಗಳನ್ನು ನಾವು ಬ್ರೇಕ್ ಮಾಡಿದ್ದೀವಿ. ಪೊಲೀಸ್ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟು ಹೋಗಿದೆ ಅಂತ. ಈಗ ಮತ್ತೊಂದು ಸುದ್ದಿಯ ಸರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ. ಬೆಂಗಳೂರು ಪೊಲೀಸರ ಕರ್ಮಕಾಂಡದ ಬಿಗ್ಗೆಸ್ಟ್ ಬ್ಲಾಸ್ಟಿಂಗ್ ನ್ಯೂಸ್ ಇದು. ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ಮತ್ತೊಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದೆ. ಒಂದು ಮೆಗಾ ಆಪರೇಷನ್ ಅನ್ನು ಮಾಡಿದೆ. ರಾಜಧಾನಿಯ ಪೊಲೀಸ್ ವ್ಯವಸ್ಥೆಗೆ ಕೈಗನ್ನಡಿ ಹಿಡಿಯುವಂತ ಕತೆ ಇದು. ಆ ವ್ಯವಸ್ಥೆ ಹೆಂಗಿದೆ, ಹದಗೆಟ್ಟು ಹೋಗಿದೆ ವ್ಯವಸ್ಥೆ ಅಂತ. ವಂಚಕರ ಬೆನ್ನು ಬಿದ್ದು ಪೊಲೀಸರೇ ವಂಚಕರಾದಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪೊಲೀಸ್ ವ್ಯವಸ್ಥೆ ಇರೋದು ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವುದಕ್ಕೆ, ಆದರೆ ಪೊಲೀಸರೇ ಆ ಅನ್ಯಾಯದ ಭಾಗವಾಗಿರುವಂತ ಕತೆ. ಬಡ ಕಾರ್ಮಿಕರ ಉಳಿತಾಯದ ದುಡ್ಡಲ್ಲಿ ಪೊಲೀಸರು ಮಜಾ ಮಾಡಿರುವಂತ ಕತೆ. ವಂಚನೆ ಕೇಸೊಂದರ ತನಿಖೆಯ ಹೆಸರಲ್ಲಿ ತಾವೇ ವಂಚಕರಾಗಿರುವಂತ ಕತೆ, ತಾವೇ ವಂಚನೆ ಮಾಡಿರುವಂತ ಕತೆ. ವಂಚಕರಿಗಿಂತಲೂ ಹೆಚ್ಚು ಡೇಂಜರಸ್ಸು ನಾವೀಗ ಹೇಳ್ತಾ ಇರುವಂತ ಪೊಲೀಸರು. ವಂಚಕರಿಗಿಂತಲೂ ಹೆಚ್ಚು ಖತರ್ನಾಕ್ಗಳಿವರು. ವಂಚಕರು ಒಮ್ಮೆ ಮೋಸ ಮಾಡಿದರೆ ಇವರು ಪದೇ ಪದೇ ಮೋಸ ಮಾಡಿದ್ದಾರೆ. ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರೆ ಆ ಬಡವರ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾರೆ ಭ್ರಷ್ಟ ಪೊಲೀಸರು, ರಾಜಧಾನಿಯ ಪೊಲೀಸರು, ಬೆಂಗಳೂರಿನ ಪೊಲೀಸರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ರಿವೀಲ್ ಮಾಡ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಪೊಲೀಸ್ ಠಾಣೆ, ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಅಧಿಕಾರಿಗಳು ಡೀಲ್ ಮಾಸ್ಟರ್ ಆಗಿ ಬದಲಾಗಿದ್ದಾರೆ. ಬಡವರನ್ನ ಸುಲಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಂಚಕರಿಂದ ನ್ಯಾಯ ಕೊಡಿಸಬೇಕಾದಂತ ಪೊಲೀಸರು ತಾವೇ ವಂಚನೆಗಿಳಿದಿದ್ದಾರೆ. ಬಡವರ ಕಣ್ಣೀರು ಒರೆಸಬೇಕಾದಂತ ಪೊಲೀಸ್ ವ್ಯವಸ್ಥೆ ಆ ಕಣ್ಣೀರನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಅಷ್ಟಕ್ಕೂ ಪೊಲೀಸರ ಬಗ್ಗೆ ಇಷ್ಟು ಕಟುವಾದಂತ ಟೀಕೆ ಮಾಡೋದಕ್ಕೆ ಏನ್ ಕಾರಣ ಅಂತ ನಾನು ಹೇಳ್ತಾ ಹೋಗ್ತೀನಿ. ರಾಜಧಾನಿ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ಗಳು ಡೀಲಿಂಗ್ ಸೆಂಟರ್ಗಳಾಗಿ ಬದಲಾಗಿದೆಯಾ? ಈ ಅನುಮಾನ ಮೂಡೋದಕ್ಕೆ ಕಾರಣ ಆಗಿರೋದು ನಾವು ಈಗ ನಿಮ್ಮ ಮುಂದೆ ಇಡ್ತಾ ಇರುವಂತ ಸ್ಟೋರಿ. ಹಂಗೆ ಆರೋಪವನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ, ವಿಡಿಯೋ ಸಾಕ್ಷ್ಯಗಳ ಸಮೇತ ಸ್ಟೋರಿ ರಿವೀಲ್ ಮಾಡ್ತಾ ಇದ್ದೀವಿ. ಪೊಲೀಸರೇ ಬಡವರ ಬಂಗಾರವನ್ನ ನುಂಗಿರುವಂತ ಕತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಸ್ಟೋರಿಯನ್ನ ನೋಡಲೇಬೇಕು. ನಿಮ್ಮ ಪೊಲೀಸ್ ವ್ಯವಸ್ಥೆ, ನೀವು ಜವಾಬ್ದಾರಿ ಹೊತ್ತಿರುವಂತ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ನಿಮ್ಮ ಪೊಲೀಸರು ತನಿಖೆ ಮಾಡ್ತಾರ, ಸೆಟಲ್ಮೆಂಟ್ ಮಾಡ್ತಾರ? ಬಡವರ ಬಂಗಾರವನ್ನ ಕದ್ದ ಪೊಲೀಸರ ಕತೆ ಹೇಗೆ ವಂಚನೆ ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಈ ಮೋಸದ ಜಾಲ ಯಾವ ರೀತಿ ಕಾರ್ಯಾಚರಿಸಿತು ಅಂತ. ಪೊಲೀಸ್ ಠಾಣೆಗಳು ಡೀಲಿಂಗ್ ಸೆಂಟರ್ಗಳಾಗಿ ಬದಲಾಗಿದೆ. ಕಷ್ಟ ಅಂತ ಬಂದ್ರೆ, ಮೋಸ ಅಂತ ಬಂದ್ರೆ, ವಂಚನೆಯಾಗಿದೆ ಅಂತ ಬಂದ್ರೆ, ಅವ್ರು ನಿಮ್ಗೆ ವಂಚನೆ ಮಾಡಿದ್ರ, ಮೋಸ ಮಾಡಿದ್ರ, ಅವರಿಗಿಂತ ಜಾಸ್ತಿ ನಾವು ಮಾಡ್ತೀವಿ ಅಂತ ಪೊಲೀಸರ ಕಾರ್ಯವೈಖರಿ. ಅವರೇನ್ರಿ ವಂಚನೆ ಮಾಡಿರೋದು, ಅದರ 4 ಪಟ್ಟು ನಾವು ಮಾಡ್ತೀವಿ. ಅವರು ವಂಚಕರ ರೂಪದಲ್ಲಿದ್ರೆ ನಾವು ಯೂನಿಫಾರ್ಮ್ ಹಾಕೊಂಡು ಪೊಲೀಸರ ರೂಪದಲ್ಲಿದ್ದೀವಿ. ನಮ್ಮ ಯೂನಿಫಾರ್ಮ್ ಅಲ್ಲಿ 2 ಸ್ಟಾರ್ ಇದೆ, 3 ಸ್ಟಾರ್ ಇದೆ. ಅವರೇನು ವಂಚನೆ ಮಾಡೋದು?
ಅದಕ್ಕಿಂತ ಅದ್ಭುತವಾದಂಥ ಮೋಹಕವಾದಂಥ ವಂಚನೆಯನ್ನು ನಾವು ಮಾಡ್ತೀವಿ. ನಿಮಗೆ ಗೊತ್ತೇ ಆಗಲ್ಲ ನಾವು ವಂಚನೆ ಮಾಡ್ತಾ ಇದ್ದೀವಾ, ನಿಮಗೆ ನ್ಯಾಯ ಕೊಡಿಸ್ತಾ ಇದ್ದೀವಾ ಅಂತ. ಅಷ್ಟು ನೀಟಾಗಿ ವಂಚನೆ ಮಾಡ್ತೀವಿ ನಾವು. ಯಾಕಂತಂದ್ರೆ ಯೂನಿಫಾರ್ಮ್ ಹಾಕೊಂಡಿದ್ದೀವಿ, ಸ್ಟೇಷನ್ ಇದೆ ನಮ್ಮ ಕೈಯಲ್ಲಿ, ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಕೈಯಲ್ಲಿ, ಪೊಲೀಸರು ನ್ಯಾಯ ಕೊಡಿಸ್ತಾರೆ ಅನ್ನುವಂಥ ನಂಬಿಕೆ ನಿಮಗಿದೆ. ಆ ನಂಬಿಕೆಯನ್ನ ದುರ್ಬಳಕೆ ಮಾಡಿಕೊಂಡು ವಂಚಕರಿಗಿಂತ 4 ಪಟ್ಟು ಹೆಚ್ಚು ವಂಚನೆ ಮಾಡುವಂತ ಪೊಲೀಸ್ ವ್ಯವಸ್ಥೆ. ವಂಚಕರು ಈ ರೀತಿ ವಂಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫ್ರಾಡ್ಗಳು, 420ಗಳು ಅವರಿಗಿಂತ ಅದ್ಭುತವಾಗಿ ಇವರು ವಂಚನೆ ಮಾಡ್ತಾರೆ. ಈ ಸ್ಟೋರಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಏನು ಎತ್ತ ಅಂತ. ವಂಚಕಿಯೊಬ್ಬರು ನಮ್ಮ ದುಡ್ಡನ್ನು ಪಡ್ಕೊಂಡಿದ್ದಾರೆ, ಬಂಗಾರವನ್ನು ಪಡ್ಕೊಂಡಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಮೋಸ ಹೋದವರು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುತ್ತಾರೆ. HSR ಸ್ಟೇಷನ್ನು, HSR ಪೊಲೀಸ್ ಸ್ಟೇಷನ್ನು, ಸೆನ್ ಪೊಲೀಸ್ ಠಾಣೆ, HSR ಲೇಔಟ್ನ ಸೆನ್ ಪೊಲೀಸ್ ಠಾಣೆ. ಇದಕ್ಕೆ ಮೋಸ ಹೋದವರು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸುಧಾ ಅನ್ನುವಂಥ ಮಹಿಳೆ ನಮಗೆ ಮೋಸ ಮಾಡಿದ್ದಾಳೆ, ನಮಗೆ ಅಧಿಕ ಬಡ್ಡಿಯ ಆಸೆ ಹುಟ್ಟಿಸಿ ನಮ್ಮಿಂದ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ, ಗೋಲ್ಡ್ ಕಲೆಕ್ಟ್ ಮಾಡಿದ್ದಾರೆ, ನ್ಯಾಯ ಕೊಡಿಸಿ ಅಂತ HSR ಲೇಔಟ್ನ ಸೆನ್ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ದೂರು ಸ್ವೀಕರಿಸಿದಂತ ಪೊಲೀಸರು ಡೀಲಿಂಗ್ ಇಳಿತಾರೆ. ಅಲ್ಲಿನ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿಗೆ ಒಬ್ಬ ಬಾಮೈದ, ಒಬ್ಬ ಸಂಬಂಧಿಕ, ಆತನ ಹೆಸರು ಪ್ರಕಾಶ್ ರೆಡ್ಡಿ. ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದವರ ಬಳಿ ನ್ಯಾಯ ಕೊಡಿಸ್ತೀವಿ ಅಂತ ಧೈರ್ಯ ತುಂಬಿದ್ದು ಇನ್ಸ್ಪೆಕ್ಟರ್ ಒಬ್ಬರ ಸಂಬಂಧ. ಆತ ಹೇಳ್ತಾನೆ, ನಿಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ಮದು. ಯಾಕಂತಂದ್ರೆ ನನ್ನ ಸಂಬಂಧಿಕರೇ ಇಲ್ಲಿ ಇನ್ಸ್ಪೆಕ್ಟರು, ಅವರೇ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಸುಧಾ ಏನು ನಿಮಗೆ ವಂಚನೆ ಮಾಡಿದಾಳೆ, ಆಕೆ ವಂಚನೆ ಮಾಡಿರುವಂತ ದುಡ್ಡನ್ನು ನಿಮಗೆ ಕೊಡಿಸ್ತೀವಿ, ಗೋಲ್ಡ್ ಅನ್ನು ನಿಮಗೆ ಕೊಡಿಸ್ತೀವಿ ಅಂತ. ಪ್ರಕಾಶ್ ರೆಡ್ಡಿಯ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಈತನೇ ಪ್ರಕಾಶ್ ರೆಡ್ಡಿ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದವರು ಸುಧಾ ಅನ್ನುವಂತ ಮಹಿಳೆ, ಆಕೆಯನ್ನು ನೋಡಬಹುದು ನೀವು. ಈಕೆ ನಮ್ಗೆ ಮೋಸ ಮಾಡಿದ್ದಾಳೆ ಅಂತ 90ಕ್ಕೂ ಅಧಿಕ ಮಂದಿ ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಒಬ್ಬರಿಂದ ಕಂಪ್ಲೇಂಟ್ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರಕಾಶ್ ರೆಡ್ಡಿ ಹೇಳ್ತಾರೆ, ನನ್ನ ಸಂಬಂಧಿಕರು ಹರೀಶ್ ರೆಡ್ಡಿ ಇನ್ಸ್ಪೆಕ್ಟರು ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ. ಶುರುವಾಗುತ್ತೆ ತನಿಖೆ. ಹೆಂಗೆ ತನಿಖೆ ಶುರುವಾಗುತ್ತೆ? ಸುಧಾ ಯಾವ ರೀತಿ ವಂಚನೆ ಮಾಡಿದ್ಲು ಅಂತ ಕೆದಕ್ತಾರೆ. ಈಕೆ ಅಬ್ಸ್ಕ್ಯಾಂಡ್ ಆಗಿರ್ತಾಳೆ, ಎಸ್ಕೇಪ್ ಆಗಿರ್ತಾಳೆ ಈ ಸುಧಾ. ಆಕೆಯನ್ನು ಹಿಡ್ಕೊಂಡು ಬರ್ತಾರೆ. ನೀನು ಪಡ್ಕೊಂಡಿರುವಂಥ ಗೋಲ್ಡ್ ಎಲ್ಲೆಲ್ಲಿ ಅಡ ಇಟ್ಟಿದೀಯಾ ಅಂತ ಕೇಳ್ತಾರೆ. ಆಕೆ ಜ್ಯುವೆಲರ್ಸ್ಗಳನ್ನು ತೋರಿಸ್ತಾಳೆ. ಇಲ್ಲಿ ಇಟ್ಟಿದ್ದೀನಿ ಒಂದಿಷ್ಟು ಗ್ರಾಮು, ಇನ್ನೊಂದು ಜ್ಯುವೆಲರು, ಇಲ್ಲೊಂದಿಷ್ಟು ಗ್ರಾಮು. ಈ ರೀತಿ ಎಲ್ಲ ಆಕೆ ತೋರಿಸಿದ ನಂತರ ಪ್ರಕಾಶ್ ರೆಡ್ಡಿಯು ಕೂಡ ಅಲ್ಲಿ ಉಪಸ್ಥಿತರಿದ್ದಾನೆ, ನೋಡ್ಬೋದು ನೀವು. ಗೋಲ್ಡ್ ರಿಕವರಿ ಮಾಡುವಂತ ಕೆಲಸ ಪೊಲೀಸರು ಮಾಡ್ತಾರೆ. ಪೊಲೀಸರು ಮತ್ತು ಪ್ರಕಾಶ್ ರೆಡ್ಡಿ ಮುಂದೆ ನಿಂತು ಗೋಲ್ಡ್ ರಿಕವರಿ ಮಾಡುವಂತ ಕೆಲಸ ಮಾಡ್ತಾರೆ. ಸುಧಾ ವಂಚನೆ ಮಾಡಿರುವಂತ ಗೋಲ್ಡು ಮತ್ತು ಹಣ ಇದನ್ನ ರಿಕವರಿ ಮಾಡುವಂತ ಕೆಲಸಗಳಾಗುತ್ತೆ. ಈ ವಿಡಿಯೋ ಏನ್ ನೋಡ್ತಾ ಇದ್ದೀರಿ, ಇದು ರಿಲೀಸ್ ಲೆಡ್ಜರ್ಗೆ ಸಹಿ ಹಾಕ್ತಾ ಇರೋದು ಸುಧಾ, ವಂಚಕಿ ಸುಧಾ. ಪ್ರಕಾಶ್ ರೆಡ್ಡಿ ಸಮ್ಮುಖದಲ್ಲಿ ಜ್ಯುವೆಲರ್ಸ್ಗಳಿಗೆಲ್ಲ ಹೋಗಿ ರಿಲೀಸ್ ಲೆಡ್ಜರ್ಗೆ ಸಿಗ್ನೇಚರ್ ಹಾಕ್ತಾ ಇರೋದು. ಅಂದ್ರೆ ನಾನು ಇಲ್ಲಿ ಗೋಲ್ಡ್ ಇಟ್ಟಿದ್ದೀನಿ ಅಂತ ಆಕೆ ಹೇಳಿದ ನಂತರ ಅಲ್ಲಿದ್ದಂತ ಗೋಲ್ಡ್ ಅನ್ನು ಬಿಡಿಸ್ಕೊಳ್ತಾ ಇರೋದು. ಜ್ಯುವೆಲರ್ ಮಾಲಕರಿಗೆ ನೋಟಿಸ್ ಕೊಟ್ಟು ಈಕೆ ವಂಚಕಿ ಇದ್ದಾಳೆ, ಜನರ ದುಡ್ಡನ್ನು ತಂದು ಇಟ್ಟಿದ್ದಾಳೆ, ಜನರ ಗೋಲ್ಡ್ ಅನ್ನು ತಂದು ಇಟ್ಟಿದ್ದಾಳೆ, ಕಂಪ್ಲೇಂಟ್ ಆಗಿದೆ, ಆ ಗೋಲ್ಡ್ ಅನ್ನು ವಶಪಡಿಸಿಕೊಳ್ಬೇಕು ಅಂತ ವಶಪಡಿಸಿಕೊಳ್ತಾರೆ. ಈಗ ನೀವು ನೋಡ್ತಾ ಇದ್ದೀರಿ ಎರಡು ದೃಶ್ಯ. ಒಂದು ಹರೀಶ್ ರೆಡ್ಡಿ ಸೆನ್ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್, ಇನ್ನೊಂದು ಆ ಪ್ರೊಸೀಜರ್.
ಲೆಡ್ಜರ್ಗೆ ಸಿಗ್ನೇಚರ್ ಹಾಕುವಂತ ಪ್ರೊಸೀಜರ್ನ ವಿಡಿಯೋಸ್. ಅಲ್ಲೂ ಕೂಡ ಪ್ರಕಾಶ್ ರೆಡ್ಡಿ ಇದ್ದಾನೆ. ಹರೀಶ್ ರೆಡ್ಡಿ ಇದ್ರೆ ಇನ್ಸ್ಪೆಕ್ಟರ್ ಅಂತ ಅಂದ್ಕೊಳ್ಬಹುದು. ಪ್ರಕಾಶ್ ರೆಡ್ಡಿ ಯಾರ್ರೀ? ತನಿಖೆಯ ಭಾಗವಾಗೋದಕ್ಕೆ. ಆದರೆ ಪ್ರಕಾಶ್ ರೆಡ್ಡಿನೂ ಇದ್ದಾನೆ. ಪ್ರಕಾಶ್ ರೆಡ್ಡಿ ಮುಂದೆ ನಿಂತು ಈ ಎಲ್ಲ ಕೇಸ್ಗಳನ್ನು ಮೂವ್ ಮಾಡುವಂತ ಕೆಲಸ ಮಾಡ್ತಾನೆ. ಆಯ್ತಪ್ಪ, ಕೋಟ್ಯಾಂತರ ದುಡ್ಡು, 1 kgಗೂ ಅಧಿಕ ಚಿನ್ನವನ್ನ ಈ ಸುಧಾ ಅನ್ನುವಂಥ ಮಹಿಳೆ ಜನರಿಂದ ಸಂಗ್ರಹಿಸಿದ್ರು. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಸುಧಾ, ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರಿಂದ ದುಡ್ಡು ಕಲೆಕ್ಟ್ ಮಾಡಿದಾಳೆ ಮತ್ತು ಗೋಲ್ಡ್ ಕಲೆಕ್ಟ್ ಮಾಡಿದಾಳೆ. ಬಡ್ಡಿ ಕೊಡ್ತೀನಿ, ನಾನು ಹೆಚ್ಚು ಬಡ್ಡಿ ಕೊಡ್ತೀನಿ, 20% ಕೊಡ್ತೀನಿ, 25% ಕೊಡ್ತೀನಿ. ಆ ನಂತರ ಆಕೆ ಎಸ್ಕೇಪ್ ಆದ್ಲು. ಫೋನ್ ಸ್ವಿಚ್ ಆಫ್ ಆಯಿತು. ಜನ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಬಂದಿದ್ದು HSN ಪೊಲೀಸ್ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಸಂಬಂಧಿಯಲ್ಲಿ ಇರ್ತಾನೆ, ಆತನ ಹೆಸರು ಪ್ರಕಾಶ್ ರೆಡ್ಡಿ. ಪ್ರಕಾಶ್ ರೆಡ್ಡಿ ಮುಂದೆ ನಿಂತು ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಜವಾಬ್ದಾರಿ ತೆಗೆದುಕೊಳ್ತಾನೆ. ಆನಂತರ ನೀವು ಆಗಲೇ ದೃಶ್ಯಗಳನ್ನು ನೋಡಿದ್ರಿ. ಎಲ್ಲೆಲ್ಲಿ ಆಕೆ ಗೋಲ್ಡ್ ಇಟ್ಟಿದ್ಲು, ದುಡ್ಡು ಇಟ್ಟಿದ್ಲು, ಅದು ಎಲ್ಲವನ್ನ ಕೂಡ ರಿಕವರಿ ಮಾಡುವಂತ ಕೆಲಸಗಳಾಗತ್ತೆ. FIR ನೆಪ ಮಾತ್ರಕ್ಕೊಂದು ದಾಖಲಾಗತ್ತೆ. ಒಂದು ಪ್ರಥಮ ವರ್ತಮಾನ ವರದಿಯನ್ನು ಪೊಲೀಸರು ದಾಖಲಿಸಿಕೊಳ್ಳುತ್ತಾರೆ. 90ಕ್ಕೂ ಅಧಿಕ ಮಂದಿ ಮೋಸ ಹೋದವರು, ಅದರಲ್ಲಿ ಒಬ್ಬರ ಕಂಪ್ಲೇಂಟ್ ಆಧಾರದ ಮೇಲೆ FIR ದಾಖಲಾಗುತ್ತೆ. FIR ದಾಖಲಾದ ನಂತರ ಪೊಲೀಸರು ತನಿಖೆಗಿಳಿತಾರೆ. ಪ್ರಕಾಶ್ ರೆಡ್ಡಿಯ ಮಾರ್ಗದರ್ಶನ. ತನಿಖೆ ಮಾಡಬೇಕಾಗಿರೋದು ಪೊಲೀಸರು, ಮಾರ್ಗದರ್ಶನ ಮಾಡ್ತಾ ಇರೋದು ಪ್ರಕಾಶ್ ರೆಡ್ಡಿ. 3ನೇ ವ್ಯಕ್ತಿ, ಇನ್ಸ್ಪೆಕ್ಟರ್ನ ಸಂಬಂಧಿ. ಈತ ಪೊಲೀಸರಿಗೆ ಮಾರ್ಗದರ್ಶನ ಮಾಡ್ತಾನೆ. ಎಲ್ಲೆಲ್ಲಿ ಸುಧಾ ದುಡ್ಡಿಟ್ಟಿದ್ಲು, ಎಲ್ಲೆಲ್ಲಿ ಸುಧಾ ಗೋಲ್ಡ್ ಇಟ್ಟಿದ್ಲು, ಯಾವ ಜ್ಯುವೆಲರಲ್ಲಿ ಎಷ್ಟೆಷ್ಟು ಗ್ರಾಮು, ಸುಧಾನನ್ನ ಕರ್ಕೊಂಡು ಬಂದು ಈ ಎಲ್ಲ ಪ್ರೊಸೀಜರ್ಗಳಾಗತ್ತೆ. ಆಯ್ತು, ಅವ್ರೊಳಗೆ ಅವ್ರು ಕೊಡಿ. ಮತ್ತೆ ಇವನೇ ಏನೇನಾಯ್ತು ಈಗ? ಅವ್ರ ಮದುವೆ ಯಾವುದಾಯ್ತಾ? ಹ್ಞೂ ಸರ್, ಅದು ಗೊತ್ತಾಯ್ತು ಸರ್. ಅದು ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಮಾಡಿಸಿ ದುಡ್ಡು ಕೊಡೋದು. ಇಲ್ಲಾಂದ್ರೆ ನಾನು ಹಂಗೆ ರಿಕವರಿ ಮಾಡ್ತೇನೆ. ಆಯ್ತು, ಅದೇನು ಮಾಡ್ಬೇಕಲ್ಲ, ಅದು ಮಾಡಿಲ್ಲ. ಆಯ್ತು, ಈಗ ಇದು ಇಲ್ಲಿ ಎಲ್ಲ ಚೇಂಬರ್ ಎಲ್ಲ ರೆಡಿ ಮಾಡಿಸಿದ್ರೆ ಅದ್ರದ್ದು ಏನಾಯ್ತು ನಮ್ಮದು ಇದು ಮಾಡಿಸೋದು. ಚಮರಿಯನ್ನು ಕ್ಲೀನ್ ಮಾಡಬೇಕು. ಆಕಾಶದಿಂದ ಬಂದಿದ್ದೇನೆ. ಯಾಕೆ ಬರೆಯೋದ ಕೊಟ್ಟರೆ ಕೊಟ್ಟರೆ ನೀವೆಲ್ಲ ಬಂದಿದ್ರೆ ಗೊತ್ತಿರೋದು ನಿನಗೆ. ಕ್ಲೀನ್ ಮಾಡಕತ್ತಾರೆ ಸರ್. ಇಲ್ಲ, ಕರ್ಕೊಂಬಂದು ಅವನೇ ನಿಮ್ಮ ಕೈಲಿ ಚಮರೆಲ್ಲ ಸ್ವಲ್ಪ ರೆಡಿ ಮಾಡಿ. ಹರೀಶ್ ರೆಡ್ಡಿ ಚಿನ್ನದ ಅಂಗಡಿ ಮಾಲಕರಿಗೆ ಬೆದರಿಕೆ ಹಾಕ್ತಾ ಇರುವಂಥದ್ದನ್ನು ಗಮನಿಸಿದ್ರಿ. ಚೇಂಬರ್ ಮಾಡಿದ್ದೀವಿ, ಚೇಂಬರ್ ಕ್ಲೀನ್ ಮಾಡಬೇಕು ನೀನು ಅಂತ ಜ್ಯುವೆಲರಿ ಮಾಲಕರಿಗೆ ಹೆದರಿಸ್ತಾ ಇರುವಂಥ ವಿಡಿಯೋ ಅದು. ಹರೀಶ್ ರೆಡ್ಡಿ ಇನ್ಸ್ಪೆಕ್ಟರ್. ನಂತರದ ಪ್ರೊಸೀಜರ್ ಏನು? ಚಿನ್ನದ ಅಂಗಡಿ ಮಾಲಕರಿಗೆ ಹೆದರಿಸಿ ಸುಧಾ ಇಟ್ಟಿರುವಂಥ ಚಿನ್ನ ರಿಲೀಸ್ ಮಾಡಿಸ್ತಾರೆ ಪೊಲೀಸರು. HSN ಸ್ಟೇಷನ್ನ ಪೊಲೀಸರು. ಪೊಲೀಸರ ಸಮ್ಮುಖದಲ್ಲಿ ರಿಲೀಸ್ ಲೆಡ್ಜರ್ಗಳಿಗೆ ವಂಚಕಿ ಸುಧಾ ಸಿಗ್ನೇಚರ್ ಹಾಕ್ತಾರೆ. ರಿಕವರಿ ಆದಂತ ಗೋಲ್ಡ್ 900 ಗ್ರಾಂ. ಪೊಲೀಸರು ವಶಪಡಿಸಿಕೊಂಡಂತ ಗೋಲ್ಡ್ 900 ಗ್ರಾಂ. ಪೂಜಾ, ದುರ್ಗಾ, ಮಹಾಲಕ್ಷ್ಮಿ, PM ಜ್ಯುವೆಲರ್ಸು, ಇದೆಲ್ಲ ಚಿನ್ನದ ಅಂಗಡಿಗಳಲ್ಲಿ ಆಕೆ ಅಡ ಇಟ್ಟಿದ್ಲು ಚಿನ್ನ. ಅದನ್ನೆಲ್ಲವನ್ನ ಕೂಡ ವಶಪಡಿಸಿಕೊಳ್ಳಲಾಗುತ್ತೆ ಪೊಲೀಸರ ಸಮ್ಮುಖದಲ್ಲಿ, ಪ್ರಕಾಶ್ ರೆಡ್ಡಿಯ ಮಾರ್ಗದರ್ಶನದಲ್ಲಿ. ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿಯ ಸಂಬಂಧಿಕ ಪ್ರಕಾಶ್ ರೆಡ್ಡಿಯ ಮಾರ್ಗದರ್ಶನದಲ್ಲಿ 900 ಗ್ರಾಂನಷ್ಟು ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಸರಿ, ಇಲ್ಲಿ ತನಕ ಪೊಲೀಸರು ರಿಕವರಿ ಮಾಡಿದ್ರು, ವಂಚಕಿಯನ್ನ ಹಿಡಿತಂದ್ರು, ಅರೆಸ್ಟ್ ಮಾಡಿದ್ರು, ರಿಕವರಿ ಆಯಿತು. ಸರಿ, ಮುಂದಕ್ಕೇನು? ಮುಂದಕ್ಕೆ ಮಾಡಬೇಕಾಗಿರೋದು ಯಾರಿಗೆಲ್ಲ ವಂಚನೆಯಾಗಿದೆಯೋ ಅವರು ಗೋಲ್ಡ್ ಅನ್ನು ವಾಪಸ್ ಮಾಡುವಂತ ಪ್ರಕ್ರಿಯೆ ಕಾನೂನು ಪ್ರಕಾರ ಆಗಬೇಕದು. ಫಸ್ಟ್ ಪೊಲೀಸರು ಕೊಟ್ಟಿದ್ದೆಷ್ಟು ಗೊತ್ತಾ? 900 ಗ್ರಾಂ ವಶಪಡಿಸಿಕೊಂಡ್ರು ಜ್ಯುವೆಲರ್ಸ್ ಇಂದ ಸುಧಾ ಇಟ್ಟಂತ ಗೋಲ್ಡ್ ಅನ್ನ. ಪೊಲೀಸರು ಕೊಟ್ಟಿದ್ದು 20 ಗ್ರಾಂ. 20 ಗ್ರಾಂ ಮಾತ್ರ ಕೊಡ್ತಾರೆ, ವಾಪಸ್ ಕೊಡೋದು. 900 ಗ್ರಾಂನಲ್ಲಿ 880 ಗ್ರಾಂ ಪೊಲೀಸರು ಇಟ್ಕೊಳ್ತಾರೆ. 20 ಗ್ರಾಂ ಅನ್ನ ದೂರು ಕೊಟ್ಟವರಿಗೆ ವಾಪಸ್ ಮಾಡ್ತಾರೆ. ಸುಧಾನು ಹೇಳಿದ್ದು 20% ಕೊಡ್ತೀನಿ ಅಂತ. ಇವರು ರಿಕವರಿ ಆದ ಗೋಲ್ಡ್ ಅಲ್ಲಿ 20% ಕೊಟ್ಟಿದ್ದಾರೆ, 20 ಗ್ರಾಂ ಕೊಟ್ಟಿದ್ದಾರೆ.
ಎಲ್ಲ ಹೋಯ್ತು ಗೋಲ್ಡು? ಜನರ ಚಿನ್ನ, ಸುಧಾ ಅದನ್ನ ಪಡ್ಕೊಂಡಿದ್ಲು ವಂಚಕಿ. ಜ್ಯುವೆಲರ್ಸ್ಗಳೆಲ್ಲ ಅಡ ಇಟ್ಟಿದ್ಲು. ಆಕೆಯನ್ನ ಹಿಡ್ಕೊಂಡು ಬಂದ್ರು, ಕಂಪ್ಲೇಂಟ್ ದಾಖಲಿಸಿದ್ರು, ಗೋಲ್ಡ್ ಅನ್ನ ವಾಪಸ್ ಪಡ್ಕೊಂಡ್ರು. ದೂರು ಕೊಟ್ಟವರಿಗೆ ಎಷ್ಟು ಕೊಟ್ಟರು ವಾಪಸ್ಸು ಗೋಲ್ಡು? 20 ಗ್ರಾಮ್. 880 ಗ್ರಾಮ್ ಏನಾಯ್ತು? ಅದಿರೋದು ಇಂಟ್ರೆಸ್ಟಿಂಗ್. ನೀವು ಮಾಡಿಸ್ಕೊಡ್ರಪ್ಪ, ಅವ್ರು ಬಂದು ಬಿಡಿಸ್ಕೊಂತಾರೆ ಆಯ್ತಾ? ಅಜಿನ ಕೇಳಲ್ಲ ಹೇಳಿದೆ ನೋಡು ಅವ್ರ ಮುಂದೆನೆ ನೋಡಮ್ಮ. ಅವ್ರು ಏನು ಹೇಳ್ತಾರೆ? 120 90 ಸೈನ್ ಯೂಸ್ ಮಾಡಿ ಹಿಂಗೆ ಓಕೆ. ಹಾಂ ಅದು ಆಮೇಲೆ 2 ಸ್ಲೀಪ್ ಇದೆ, ನಾನು ಕೂಡಿಸಿ ಅವ್ರ ಹತ್ರ ಇಬ್ಬರು ಮಾಡ್ಬೇಕು ಮಾಡಿ ಫೋಟೋ ಚಾಲು ಇತ್ತು. ಹಂಗೆ ಹೆಬ್ಬೆಟ್ ಹಾಕ್ಬೋದು. ಹಾಕಿ ಲೆಫ್ಟ್ ಕೈ ನೋಡೋಣ. ಆ ಚೀಟಿ ಈ ಚೀಟಿ ವ್ಯತ್ಯಾಸ ಆಗೈತೆ ಎಲ್ಲಿ ಪ್ರಕಾಶನ? ಅಣ್ಣ ಇಲ್ಲೇ ಇದ್ದೀನಿ. ಹಾಂ ಒಂದು 20 ಒಂದು 30 ಚೀಟಿ ಇಲ್ಲ ನಿಮ್ಮ ಹತ್ರ. ಚೈನು ಉಂಗ್ರ ಇದೆ, ಚೈನು ಉಂಗ್ರ ಇದೆ, ಒಂದು 30 ಚೀಟಿ ಇಲ್ಲ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಮಾಡ್ತಾರೆ, ಎಲ್ಲ ಬಿಡಿಸ್ತಾರೆ. ನಮ್ಮ ಹತ್ರ ಏನು ಚೀಟಿ ಇಲ್ಲ. ಹಾಂ, ಇದಕ್ಕೆ ಟ್ಯಾಲಿ ಆಗ್ತಾ ಇದೆ ಅನ್ಸುತ್ತೆ ಸರ್. ಹಾಂ ಸರ್, ನಾನಿದ್ದೀನಿ ತಲೆ ನೀವೆಲ್ಲ ಕೊಟ್ಟು ತಲೆ ನೀವು ಮಾಡಿಸ್ಕೊಡ್ರಪ್ಪ, ಅವ್ರು ಬಂದು ಬಿಡಿಸ್ಕೊಂತಾರೆ ಆಯ್ತಾ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ರವಿಕುಮಾರ್ ನೇರ ಸಂಪರ್ಕದಲ್ಲಿ. ರವಿಕುಮಾರ್, ವಂಚಕಿಯಿಂದ ನ್ಯಾಯ ಕೊಡಿಸಿ ಅಂತಂದ್ರೆ ಇಲ್ಲಿ ಪೊಲೀಸರಿಂದ ನ್ಯಾಯ ಕೊಡಿಸಬೇಕು ಅನ್ನೋ ಸ್ಥಿತಿ ಇದೆ ಅಂತ ಅನಿಸುತ್ತೆ. 900 ಗ್ರಾಮ್ ಚಿನ್ನನ ಪಡ್ಕೊಂಡ್ರೆ 20 ಗ್ರಾಮ್ ವಾಪಸ್ ಕೊಡ್ತಾರೆ. ವಂಚಕಿಗಿಂತ ಜಾಸ್ತಿ ವಂಚಕರು ಅಂತ ಅನ್ಸುತ್ತೆ ಇವರು. ಖಂಡಿತವಾಗಿ ರಕ್ಷತೆ. ಯಾಕಂದರೆ ಯಾವುದೇ ಜನರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಮೊದಲು ಆ ಜನರಿಗೆ ಮನಸ್ಸಿಗೆ ಬರುವಂಥದ್ದು ಪೊಲೀಸ್ ಠಾಣೆಗಳು ಮತ್ತು ನ್ಯಾಯಾಲಯಗಳು. ಆದರೆ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ಇಡೀ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತಹ ಈ ಕೆಲಸ ನಿಜಕ್ಕೂ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ನಾಚಿಕೆ ಆಗುತ್ತೆ. ಯಾಕಂದರೆ ಪೊಲೀಸರು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ವರ್ಗಾವಣೆ ದಂಧೆ. ಯಾಕಂದರೆ ಒಬ್ಬ ಇನ್ಸ್ಪೆಕ್ಟ್ರು ಒಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಇವತ್ತಿನ ಮಟ್ಟಕ್ಕೆ 1 ಕೋಟಿ 15 ಲಕ್ಷ ಪೇಮೆಂಟ್ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿಗೆ ನಮ್ಮ ರಾಜಕಾರಣಿಗಳು ತಂದಿಟ್ಟಿದ್ದಾರೆ. ಜೊತೆಗೆ ನಾನು ಅವ್ರ ಕಡೆ, ನಾನು ಇವ್ರ ಕಡೆ ಅಂತೇಳಿ ಈ ಮಿನಿಟ್ಗಳು ಹಾಕ್ಕೊಂಡು ಅಂದರೆ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನು ಒಂದು ದೊಡ್ಡ ಮಟ್ಟದ ದಂಧೆ ಮಾಡ್ಕೊಂಡಿರೋದಕ್ಕೆ ಇವತ್ತಿನ ಪೊಲೀಸ್ ಭ್ರಷ್ಟಾಚಾರದ ಅವ್ಯವಸ್ಥೆಗೆ ಕಾರಣ. ಏನೋ ಭ್ರಷ್ಟಾಚಾರ ಮತ್ತು ಪೊಲೀಸರ ಏನೋ ನೀಟಾಗಿ ಕೆಲಸ ಮಾಡಬೇಕು ಅನ್ನೋದು ಕೇವಲ ಕೆಲವರ ಅರಣ್ಯ ರೋದನ ಆಗಿದೆ ಹೊರತಾಗಿ ಅದರ ಹೊರತಾಗಿ ಪೊಲೀಸರು ಭ್ರಷ್ಟಾಚಾರದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿನ ನಮ್ಮ ರಾಜಕಾರಣಿಗಳು ಮಾಡಿರುವಂಥದ್ದು. ಯಾಕಂದರೆ ಈ ಕೇಸಲ್ಲಿ ನೋಡಿ, ಸುಧಾ ಅನ್ನುವಂತಹ ವಂಚಕಿ ಹೆಚ್ಚು ಕಡಿಮೆ ಸುಮಾರು 5 ರಿಂದ 6 ಕೋಟಿ ರೂಪಾಯಿಯಷ್ಟು ವಂಚನೆಯನ್ನು ಮಾಡ್ತಾರೆ. ವಿತ್ RTGS ಮತ್ತು IMPS ಫೋನ್ಪೇ ಮೂಲಕ ಕಂಪ್ಲೇನೆಂಟು ಕಡೆಯಿಂದ ದುಡ್ಡನ್ನು ರಿಸೀವ್ ಮಾಡ್ಕೊತಾರೆ. 20% ಬಡ್ಡಿಯನ್ನು ಕೊಡ್ತೀವಿ ಅಂತಾರೆ. ಅಂದರೆ ಅವರ MO ಇದೆಯಲ್ಲ, ಅಂದರೆ ಸ್ಟಾರ್ಟಿಂಗ್ 1 ಲಕ್ಷ ಒಬ್ಬರ ಹತ್ರ ಇಸ್ಕೊತಾರೆ, ಇದಕ್ಕೆ 20% ನಾನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನಿಮ್ಗೆ 20% ಬಡ್ಡಿ ಕೊಡ್ತೀನಿ ಅಂತೇಳಿ ಆ ಸುಧಾ ತನ್ನ ಜೊತೆ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯನ್ನು ನಂಬಿಸಿ ಮೊದಲದಾಗಿ 1 ಲಕ್ಷ ಇಸ್ಕೊತಾಳೆ. 1 ಲಕ್ಷಕ್ಕೆ ಕರೆಕ್ಟಾಗಿ 30 ದಿವಸ ಅಂದರೆ 1 ತಿಂಗಳು ಆದಮೇಲೆ 1,20,000 ಕೊಡ್ತಾರೆ. ಅವ್ರಿಗೆ ನಂಬಿಕೆ ಬರುತ್ತೆ, ಅಂದರೆ ನಮ್ಮ ದುಡ್ಡು ಬೆಳೀತಾ ಇದೆ ಅಂತೇಳಿ. ಅದೇ ರೀತಿ ಅಕ್ಕಪಕ್ಕದವರಿಂದ 5 ಲಕ್ಷ ಇಸ್ಕೊತಾರೆ, 5 ಲಕ್ಷಕ್ಕೆ 1 ಲಕ್ಷ ಸೇರಿಸ್ಕೊಂಡು 6 ಲಕ್ಷ ಕೊಡ್ತಾರೆ. ಈ ರೀತಿ ಆದಾಗ ಏನಾಗುತ್ತೆ, ಮನೆಗಿದ್ದಂತಹ ದುಡ್ಡನ್ನು ಎಲ್ಲವನ್ನು ಕೂಡ ಹೆಚ್ಚು ಕಡಿಮೆ 2.5 ರಿಂದ 3 ಕೋಟಿ ಲೀಗಲ್ ಟ್ರಾನ್ಸಾಕ್ಷನ್ನೇ ಈ ಒಂದು ಪ್ರಕರಣದಲ್ಲಿ ಇರುವಂಥದ್ದು. ರಕ್ಷಿತ್ ಜೊತೆಗೆ ಏನಂತಾರೆ, ಬಂಗಾರವನ್ನು ಕೂಡ ಆಕೆ ತಂದು ಕೊಡಿ, ಮನೇಲಿ ಬಂಗಾರ ಇದ್ದರೆ ಅದು ಬೆಳೆಯಲ್ಲ, ನಾನು ಬೆಳೆಸ್ತೀನಿ ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಕಥೆಯನ್ನು ಹೇಳ್ತಾರೆ. 1.5 kg ಅಧಿಕ ಗೋಲ್ಡನ್ನು ಕೂಡ ಈಕೆ ನೇರವಾಗಿ PM ಜ್ಯುವೆಲರ್ಸು ಮತ್ತು ಪೂಜಾ ಜ್ಯುವೆಲರ್ಸು ಮತ್ತು ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಮತ್ತು ದುರ್ಗಶ್ರೀ ಜ್ಯುವೆಲರ್ಸ್ ಅನ್ನುವಂತಹ ವಿವಿಧ ಬ್ಯಾಂಕರ್ಸ್ಗಳಿಗೆ ಅಡ ಇಡ್ತಾಳೆ. ಅಡ ಇಟ್ಟುಕೊಂಡು ಈಕೆ ರಾತ್ರಿ ಪರಾರಿ ಆಗ್ತಾಳೆ. ಆಗ ಕಂಪ್ಲೇಂಟ್ ಅವರ ಮನೆಯಲ್ಲಿ ಅಥವಾ ನೊಂದವರ ಮನೆಯಲ್ಲಿ ನಿಜಕ್ಕೂ ಕೂಡ ಸಾಕಷ್ಟು ಪ್ರಕರಣಗಳಾಗ್ತವೆ. ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತವೆ. ಅಂದರೆ ಮದುವೆಗೆ ಹೋಗೋಕ್ಕೆ ರೆಡಿಯಾಗಿದ್ದಂತಹ ಗೋಲ್ಡು ಈಕೆಯ ಮಾತನ್ನು ನಂಬಿಕೊಂಡು ಬೇರೆಯವರು ತಗೊಂಡೋಗಿ ಈಕೆಗೆ ಕೊಟ್ಟಿರ್ತಾರೆ. ಅಂದರೆ ಸಾಂಸಾರಿಕ ಜೀವನದಲ್ಲೂ ಕೂಡ ಸಾಕಷ್ಟು
ಅನ್ಯಾಯಗಳು ಈ ಒಂದು ಪ್ರಕರಣದಲ್ಲಿ ಆಗ್ತವೆ. ಸೊ ಅವರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಒಂದಷ್ಟು ದೂರನ್ನು ಕೊಡ್ತಾರೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಪೊಲೀಸ್ ಠಾಣೆಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಎಲ್ಲರ ನೊಂದವರ ಪರವಾಗಿ ಒಂದೇ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ತಾರೆ. ಅದು 40/2024 HSR ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಅಲ್ಲಿ 12 ಲಕ್ಷ ಲೀಗಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ಒಂದು FIR ಅನ್ನು ಕೂಡ ದಾಖಲು ಮಾಡ್ಕೊತಾರೆ. ದಾಖಲು ಮಾಡಿದ ಬಳಿಕ ಪೊಲೀಸರು ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ. ಇವರೇ ಯಾರು ಹಣ ಕಳ್ಕೊಂಡಿರ್ತಾರೆ, ಗೋಲ್ಡ್ ಕಳ್ಕೊಂಡಿರ್ತಾರಲ್ಲ, ಇವರೇ ಆಕೆ ಅಂದರೆ ಸುಧಾ ಅವಳ ಮನೆಗೆ ಹೋಗಿ ಅವರನ್ನು ಕರ್ಕೊಂಡ್ಬಂದು ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಅವ್ಯವಹಾರ ಇದೆಯಲ್ಲ, ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಹಗರಣ ಅನ್ಬೋದು. ಯಾಕಂದರೆ ಈ ಎಲ್ಲ ಜ್ಯುವೆಲರಿ ಶಾಪ್ವರೆಗೂ ಕೂಡ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಅವರು ನೋಟಿಸನ್ನು ಕೊಡ್ತಾರೆ. 411 ಅಂದರೆ ಕದ್ದ ಮಾಲನ್ನು ಅಡವಿಟ್ಟುಕೊಂಡ ಪ್ರಕರಣದಡಿ ಚಿನ್ನದ ಮಾಲೀಕರನ್ನು ಕೂಡ ಬಂಧಿಸುವ ಅವಕಾಶ ಕಾನೂನಿನಲ್ಲಿ ಪೊಲೀಸರಿಗಿರುವಂತಹ ಹಿನ್ನೆಲೆಯಲ್ಲಿ IPC 411 ಪ್ರಕಾರ ನೋಟಿಸನ್ನು ಕೂಡ ಕೊಡ್ತಾರೆ. ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದು ಎಲ್ಲ ಚಿನ್ನವನ್ನು ಕೂಡ ರಿಲೀಸ್ ಮಾಡಿಸ್ಕೊತಾರೆ. ನಮ್ಮ ಹತ್ರ ಸುಮಾರು 47 ನಿಮಿಷಗಳ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಒಳಗಡೆ ಸುಧಾ ಮತ್ತು ಸುಧಾ ಗಂಡ ಸಿದ್ದರಾಮಯ್ಯ ಏನಿದ್ದಾರೆ ಅವರು ಪೊಲೀಸರ ಸಮ್ಮುಖದಲ್ಲಿ ಎಲ್ಲೆಲ್ಲಿ ಗೋಲ್ಡನ್ನು ಅಡವಿಟ್ಟಿದ್ರು ಆ ಎಲ್ಲ ಗೋಲ್ಡನ್ನು ಬಿಡಿಸ್ಕೊಂತಿರುವಂತಹ ಸ್ಪಷ್ಟ ಸಾಕ್ಷ್ಯಗಳೆಲ್ಲ ದೃಶ್ಯಾವಳಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ಈಗ ನಮ್ಮ ಸ್ಕ್ರೀನ್ನಲ್ಲಿ ಹೋಗ್ತಿರುವಂತಹ ದೃಶ್ಯಗಳು ಅದೇ ದೃಶ್ಯಗಳು. ಜೊತೆಗೆ ಏನಂತಾರೆ, ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಹರೀಶ್ ರೆಡ್ಡಿ ಅವರ ಚೇಂಬರ್ಗೆ ಈ ಕಂಪ್ಲೇಂಟು ಮತ್ತು ಆರೋಪಿಗಳು ಮತ್ತು ಜ್ಯುವೆಲರಿ ಶಾಪ್ನ ಮಾಲೀಕರು ಕೂಡ ಹೋಗ್ತಾರೆ. ಅಲ್ಲಿ ನೋಡ್ಬೋದು ಇನ್ಸ್ಪೆಕ್ಟ್ರು ಯಾವ ರೀತಿ ಮಾತಾಡ್ತಾರೆ ಅಂದರೆ ನಾನು ಲೀಗಲ್ ಆಗಿ ಹೋಗಿದ್ರೆ ನಿಮಗೆ ತುಂಬ ಕಷ್ಟ ಆಗ್ತಿತ್ತು, ಅಂದರೆ ನಾನು ಇಲ್ಲಿಗಲ್ ಆಗಿ ಹೋಗಿ ಇದನ್ನು ರಿಕವರಿ ಮಾಡ್ತಿದ್ದೀನಿ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ಅಂಶ. ಜೊತೆಗೆ ಈ ಚೇಂಬರನ್ನು ನಾನು ಕ್ಲೀನ್ ಮಾಡಿದ್ದೀನಿ, ಅದಕ್ಕೇನು ತಗುಲುವಂತಹ ವೆಚ್ಚ ಇದೆಯಲ್ಲ ಅದನ್ನು ಮಾತಾಡಿಸಿ ಕೊಟ್ಟು ಕಳಿಸು ಅಂತ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಪೂಜಾ ಜ್ಯುವೆಲರ್ಸ್ ಮಾಲೀಕರು ಇರ್ತಾರೆ, ಅವನಿಗೆ ಅರ್ಥ ಆಗಲ್ಲ ಚೇಂಬರ್ನ ಏನು ಮಾಡಬೇಕು ಅಂತೇಳಿ. ಸರ್ ಚೇಂಬರ್ ನಾನು ಕ್ಲೀನ್ ಮಾಡಬೇಕಾ ಅಂತ ಹೇಳ್ತಾರೆ. ಅಂದರೆ ಆ ಟೈಮಲ್ಲಿ ಕೇಳಿಸ್ಕೊಂಡಂತಹ ಇನ್ಸ್ಪೆಕ್ಟ್ರು ನೀನೇನು ಆಕಾಶದಿಂದ ಉದುರಿದೆಯಾ ಅನ್ನುವಂತಹ ಬೈಗುಳ ಕೂಡ ಮಾತಾಡ್ತಾರೆ. ಅಂದರೆ ಆ ಚೇಂಬರ್ಗೆ ಆಗಿರುವಂತಹ ವೆಚ್ಚವನ್ನು ನೀನು ಭರಿಸಬೇಕು ಈ ಕೇಸಲ್ಲಿ ಅಂತಾರೆ. ಮತ್ತೊಂದು ಅಂದರೆ ಇಷ್ಟು ಜ್ಯುವೆಲರ್ಸ್ ಮಾಲೀಕರಿಗೆ ದುಡ್ಡು ಹೋಗಿದೆ ಅಂದರೆ ಬಹುಶಃ ಕೆಲವರಿಗೆ ಹೋಗೇ ಇಲ್ಲ, ಆದರೂ ಕೂಡ ಸುಮಾರು 1 kgಗೂ ಅಧಿಕ ಚಿನ್ನವನ್ನು ಇವರು ರಿಲೀಸ್ ಮಾಡ್ಕೊಂಡಿದ್ದಾರೆ. ದುರ್ಗಶ್ರೀಯಲ್ಲಿ 412 ಗ್ರಾಮು, ಅದೇ ರೀತಿ ಮಹಾಲಕ್ಷ್ಮಿ ಬ್ಯಾಂಕರ್ಸಲ್ಲಿ 210 ಗ್ರಾಮ್ ಗೋಲ್ಡನ್ನು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿ PM ಅಲ್ಲಿ 113 ಗ್ರಾಮ್ ಗೋಲ್ಡನ್ನು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಮತ್ತೊಂದು ಜ್ಯುವೆಲರ್ ಶಾಪಲ್ಲಿ 163 ಗ್ರಾಮನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆ ಜ್ಯುವೆಲರ್ ಶಾಪ್ಗಳಲ್ಲಿ ಸಂಪೂರ್ಣವಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಆದರೆ ಕಂಪ್ಲೇಂಟ್ ಕೊಟ್ಟಂತಹ ವ್ಯಕ್ತಿ ಏನಿದ್ದಾರೆ ಆ ಕಂಪ್ಲೇಂಟ್ಗೆ ಕೇವಲ 20 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದಾರೆ. ಜೊತೆಗೆ 90,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ರಿಕವರಿ ಆದರೆ ಅಟ್ಲೀಸ್ಟ್ ಕಂಪ್ಲೇಂಟ್ಗಾದರೂ ಕೊಡಬೇಕಲ್ಲ, ಅಥವಾ ಕಂಪ್ಲೇಂಟ್ ಹಿಂದೆ ಅಂದರೆ ಈಕೆಗೆ ದುಡ್ಡು ಬಂದರೆ ನಮ್ಮದು ದುಡ್ಡು ಬರುತ್ತೆ ಅಂತೇಳಿ ಆ ನೌಕರರು ಪೊಲೀಸ್ ಠಾಣೆ ಹೊರಗಡೆ ಪ್ರತಿ ತಿಂಗಳಾನ್ಗಟ್ಟಲೆ ಇದ್ರಲ್ಲ ಅವ್ರನ್ನಾದರೂ ಕರೆದು ಕೊಡಿಸಿದ್ರೆ ಪೊಲೀಸರನ್ನು ಇವತ್ತು ಕೈ ಮುಗಿದು ನೆನೆಸ್ಕೊಳ್ಳುವಂತಹ ಕೆಲಸವನ್ನು ಆ ನೊಂದ ಕಾರ್ಮಿಕರು ಮಾಡ್ತಾಯಿದ್ರು. ಆದರೆ ಅದು ಯಾವುದನ್ನು ಕೂಡ ಮಾಡಿಲ್ಲ. ಕೇವಲ ಕಂಪ್ಲೇಂಟ್ಗೆ 20 ಗ್ರಾಮ್ ಗೋಲ್ಡು ಮತ್ತು 90,000 ಕ್ಯಾಶ್ ಕೊಟ್ಟು ಕಳಿಸ್ತಾರೆ. ಉಳಿದವರಿಗೆ ಒಂದೇ 1 ಗ್ರಾಮ್ ಕೂಡ ಹೋಗಿಲ್ಲ. ಜೊತೆಗೆ ಇನ್ನೊಂದು ದೊಡ್ಡ ಹಗರಣ ಅಂದರೆ, ನಾವು ಈ ಪ್ರಕರಣದ ಕಂಪ್ಲೇಂಟ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಆಕೆ ಯಾವುದೇ ಕೋರ್ಟ್ಗೂ ಕೂಡ ಹೋಗಿಲ್ಲ. ಆದರೆ ಇತ್ತೀಚೆಗೆ ಫೋರ್ಜರಿ ಬಗ್ಗೆ ಮಾತನಾಡೋಣ, ಮಾಹಿತಿ ಕೊಡೋಣ ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.